FIR ಆಯ್ತು ಅವನ ಮೇಲೆ. ಅವನ ಹತ್ರ ಗಂಟಿತ್ತು, ಅವ್ನು ಬೇಲ್ ತಗೊಂಡ. ನಾವೇನ್ ತಗೊಂಡನು ನೋಡ್ರಿ, ಅವ್ನು ಬೇಲ್ ತಗೊಂಡು ಹೋದ. ನೋಡ್ರಿ, ಕುಡಿಲಿಲ್ಲ ಅಂದ್ರೆ ನಮ್ಮ ಅಪ್ಪ ಹುಟ್ಟಿದ ಮಗನಲ್ಲ. ನೀವು ಕೊಟ್ಟ ಕೈಲೆ ಇಲ್ಲಿ ಕುಡಿಲಿಲ್ಲ ಅಂದ್ರೆ ಇಷ್ಟು ಮಂದ್ಯಾಗ ನಮ್ಮ ಅಪ್ಪನ ಹೆಸರು ಹೇಳಲ್ಲ. ನೀವು ನಿಮ್ಮ ಕೈಲೆ ಕೊಡ್ಬೇಕು. ಹೆಂಗಿನ ಅವ್ನು ತಗೊಂಬಂದ ರೈತರು ಹೇಳ್ಬೇಕು, ಅಣ್ಣರಿಗೆ ಹೇಳ್ಬೇಕು. ಅವ್ರು ನಮಗೆ ಹೇಳ್ತದೆ. ನಮ್ಗೆ ಒಟ್ಟು ಜಾಸ್ತಿ ಮಾಡ್ರಿ. ಅವ್ರು ಹೇಳಿದ್ರೆ ನಮಗೂ ಕೂಡ ತಿಳಿಸಿಲ್ಲ ರೀ. ಬೆಳಗ್ಗೆ 10 ಬರ್ತಾರ ಸರ್, ನೀವು ಬರ್ರಿ ಅಂತಂದ್ರೆ ಇಲ್ಲ, ಬೆಳಗ್ಗೆ ಬರ್ತಾರ. ಒಂದು ಸೀಡು ಮಾಡಿದ್ರೆ 6,000 ರೂಪಾಯಿ ಕಿತ್ತಿ ತಗೊಂತಾನ. 10 ಗ್ರಾಮಿಗೆ 650 ರೂಪಾಯಿ ತಗೊಂತಾನೆ. ಯಾವ್ದೋ ಒಂದು ಬೀಜ 60,000 ರೂಪಾಯಿ ಕೆಜಿ ಬಿತ್ತು. ಅವನ ಹತ್ರ ಗಂಟೆ ಐತಿ, ಬೇಲ್ ತಗೊಂಡು ಹೋಗಮ್ಮ. ನಾವೇನ್ ತಗೋಣ, ಎಣ್ಣೆ ತಗೋಬೇಕೀಗ. ಎಣ್ಣೆ ತಂದು ಕೊಟ್ಟವ್ರು. ನೀವು ಉದಾಹರಣೆ ಏನ್ ಹೇಳ್ಬೇಡ್ರಿ, ನಾ ಕುಡಿಯಕ್ ಸಿಗ್ತೀನಿ. ಇಷ್ಟು ಮಂದಿ ಹೇಳ್ತಾನೆ, ನಾ ಕುಡಿಯಕ್ ಸಿಗ್ತೀನಿ. ಎಣ್ಣೆ ತಂದು ಕೊಟ್ಟು 2 ತಿಂಗಳ ತರ ಅಡ್ಡಾಡಕತ್ತಿ ನಾವು ಕಡೆ ಅಲ್ಲಿ ಹದ ಬದಿ ಬಿಟ್ಟು ಬಂದಾರ. ನೀರ್ ಕೊಡ್ತಾರಿಲ್ಲ, ಆಯ್ತಾ ನೀರ್ ಕೊಡ್ತಾರಿಲ್ಲ. 2 ತಿಂಗಳ ಕೂಡ ತಿರುಗಕತ್ತಿ ದಿನ ಬರೀಬಿಟ್ಟ ತಿಂಗಳ ಅಧಿಕಾರಿಗಳಿಗೆ ನಾವು ನೂರೇನ ಮೂಗಿ ತುಪ್ಪ ನಾವು ಕುಂದ್ರ ಕಟ್ಟೆಗೆವಿ. ಇದೇನಾರ ಯಾಕ ಕುಂದ್ರ ಕಟ್ಟೆಗೆ ನೀವು ಹೋಗಿ. ನಾನು ರೈತರ ಮಗ, ನಾನು ರೈತರ ಮಗ ಅಂತೀನಿ. ನೀವು ನಾನು ರೈತರ ಮಗ ಅಂತ ಬಾಯ್ತಿದ್ದೀರಿ. ರೈತರ ಮಕ್ಕಳು ಮಾಡೋ ಬದುಕಲ್ಲ. ಉದಾಹರಣೆ ಈಗ ರೈತರ ಮಕ್ಕಳು ಮಾಡೋ ಬದುಕ ಬಿದ್ದೀಗ ಅಲ್ಲಿ ಕೆರ ಅಂತ ಹೊಡಿತಾರ ನಮ್ಮನ್ನ. ಹೊಲ ಹೊಡಿಲಿತ್ತು ಮನ್ಯಾಗ. ಮಿಲ್ಟ್ರಿ ಊಟ ಸುಳೆ ಮಗ ಇಂತ ಬಿದ್ದ ತಂದು ಹಾಕಿದೆ ಅಂತ ನಮ್ಮ ತಂದೆ ತಾಯಿಗಳು ಯಾಕೆ ಹೇಳ್ಬೇಕು ನಾವು? ನಾನು ರೈತನ ಮಗ, ನಾನು ರೈತನ ಮಗ ಅಂತೀನಿ. ಹೆಂಗಮ್ಮ ಹೇಳ್ತೀರಿ ಏನಪ್ಪ, ನಾ ರೈತನ ಮಗ, ನಾ ರೈತನ ಮಗ ಅಂತ. ಬೇಲ್ ಹಾಕಬೇಕು, ಬೇಲ್ಗೆ ಹಾಕಬೇಕಾರೆ ಯಾವ ನಂಬರ್ ಸೆಕ್ಷನ್ ಹಾಕಿ ಒಂದು ಬೇಲ್ ಇದು ಮಾಡಿಸಿದ್ರಿ. ಬೇಲ್ ಅನ್ಕೊಂಡ್ ಬೆಳಕ್ ಬೇಲ್ ತಂದ ಅಂತಂದ್ರೆ ನೀವು ಯಾವ ಸೆಕ್ಷನ್ ಹಾಕಿ ಅವರೆಲ್ಲ ಏನೋ ಅವ್ರ ಮನೆಗಿನಿಂದ ಹಚ್ಚಿದಾರ. ಮತ್ತೇನ್ ತಗೋಬೇಕಂತ, ಯಾವ ತಗೋಬೇಕಂತ ಸಪೋರ್ಟ್ ಆಗುತ್ತೆ. ಇದ್ದು ರೈತರ ಬೀಜ ಎಲ್ಲ ಕೂತು ಹೈಬ್ರಿಡ್ ಮಾಡಿಟ್ಟಾರ. ಅದು ಹಳೆ ಸುದ್ದಿ. ಅದ ಪತ್ರ ಹಾಕೇನಿ, ಪತ್ರ ಬರ್ತೈತಿ, ಕಾಯ್ಕೊಂತ ಕುಂದ್ರದ. ಈಗೆಲ್ಲ ಮೇಲಪ್ಪ ಹಿಂಗ ಅಲ್ಲಾಡ್ಸಿಲ್ಲ, ಅಲ್ಲಿ ಅಲ್ಲಿಂದ ಹಿಂಗ ಅಲ್ಲಾಡ್ಸಿಲ್ಲ, ಇಲ್ಲಿ ಬರ್ತದೆ ಪತ್ರ ಮನೆ ಸಿಂಗ್ ಬಿಟ್ಟು. ಅಲ್ಲ ಸರ್, ನಾನು 3 ದಿವಸ ಸುದ್ದಿ ಮಾಡಲ್ಲ. 8ನೇ ತಾರೀಕು, ಇವತ್ತು 21ನೇ ತಾರೀಕು, 22. ನಾನು ಒಂದು ತಾರೀಕಿಂದ 22. ಯೂನಿವರ್ಸಿಟಿ ಲೆಟರ್ ಬರೀರಿ, ಯೂನಿವರ್ಸಿಟಿಯಿಂದ ಟೀಮ್ ಮಾಡಿ ನಮ್ಗೆ ಲೆಟರ್ ಹಾಕ್ತಾರೆ. ಅವಾಗ ನಾವು ಜೊತೆಗೆ ಬರ್ತೇವೆ ಅಂತಾರೆ. ಅದಕ್ಕೆ ಸ್ವಲ್ಪ ಒಂದು 4-5 ದಿವಸ ಎಸ್ಕೊಂಡ್ ಅಲ್ಲ ಸರ್, ಅದು ಬದಲಾವಣೆ ಆಗ್ಬೇಕು. ಈಗ ಅದ ಟೆಕ್ನಿಕಲ್ಲಿ ಬದಲಾವಣೆ ಆಗ್ಬೇಕು. ಹಿಂದ ಪತ್ರ ಬರಿ ಅಂತಂದ್ರೆ ಈಗ ಪತ್ರ ಬರಿ ಅವಶ್ಯಕತೆ ಇಲ್ಲ. ಮೇಲ್ ಮಾಡೋದು, ಮೇಲ್ ಅದು ಪತ್ರ ಇದ್ದಂಗೆ ಮೇಲ್ ಮಾಡಕ್ಕೆ 2 ನಿಮಿಷಕ್ಕೆ ಮೇಲ್ ಮುಟ್ತತಿ. ಪತ್ರ ಹಾಕೋದಾದ್ರೆ 3 ದಿವಸ ಟಪಾಲ್ ಹೋಗತ್ ಬಿಡ್ರಿ. ಈಗ ಮೇಲ್ ಮಾಡೋದು. ಆಮೇಲೆ ಈಗ ಅವನಿಗೆ ಬರೀಬೇಕಂದ್ರೆ ನಾವ ಇಲ್ಲೊಂದು ಕೃಷಿಕೆ ಇಟ್ಕೊಂಡು ನಾವು ಹನುಮಟ್ಟಿನ ಇಲ್ಲಿ ದೇವಸ್ಥಾನ ಇಟ್ಕೊಂಡವಿ. ಬೇಕಾದಷ್ಟು ಇಲ್ಲೊಂದು 8 ಮಂದಿ, ಅಲ್ಲೊಂದು 8 ಮಂದಿ ಸೈಂಟಿಸ್ಟ್ ಇಟ್ಕೊಂಡವಿ. ಒಬ್ಬೊಬ್ಬರಿಗೆ 3-4 ಲಕ್ಷ ರೂಪಾಯಿ ಪಗಾರ ಕೊಡ್ತೇವೆ. ಕೆಲಸ ಇಲ್ಲ ಅವ್ರಿಗೆ. ಮತ್ತೆ ಅಷ್ಟು ಇಟ್ಕೊಂಡು ಅವ್ರಿಗೆ ಕೆಲಸ ತಗೊಳಲ್ಲ ಅಂದ್ರೆ ಮತ್ತೆ ಅವ್ನಿಗೆ ಮಾಡ್ಬೇಕು ಅದನ್ನ. ನಾವು ಲೆಟರ್ ಹಾಕೋದು ನಿಮ್ಗೆ, ನೀವು ಟೀಮ್ ಮಾಡಕ್ಕೆ ಒಂದು ವಾರ ವಿಸಿಟ್ ಮಾಡಕ್ಕೆ, ಮತ್ತು ರೈತ ಬೆಳೆ ತಗೋಬೇಕು, ನೆಕ್ಸ್ಟ್ ಬೆಳೆ ಹಾಕೋಬೇಕು, ಮತ್ತು ಅಲ್ಲೇ 15-20 ದಿವಸ ಹೋಯ್ತಂದ್ರೆ ರೈತರಿಗೆ ತೊಂದರೆ ಆಗ್ತದೆ. ಈಗ 7ನೇ ತಾರೀಕಿಗೆ ಅರ್ಜಿ ಕೊಟ್ಟಂತಾರ. ಇವತ್ತು 22ನೇ ತಾರೀಕು. ನಿಮ್ಮ ಸೈಂಟಿಸ್ಟ್ ಬಂದು ಇನ್ನೂ ನೋಡಿನ ಮೇಲೆ, ಅದು ಹಣ್ಣ ಕಾಯ ಹೇಳಿನ ಮೇಲೆ ಅವ ಹರಗ್ಬೇಕು. ಈ ಮಳೆ ಆಗತೈತಿ, ಈ ಪೀಕ್ ಅಂತೂ ಹಾಳಾತು. ಮುಂದಿನ ಪೀಕ್ ಮಾಡ್ಕೋಬೇಕವ. ಇದ್ರ ಬರ್ಲಿ ಹೋಗ್ಲಿ. ಮತ್ತು ಅದಕ್ಕೂ ಅವಕಾಶ ಕೊಡಂಗಿಲ್ಲ. ನೀವು ತಿಂಗಳ ಗಂಟಲೆ ಮಾಡ್ತೀರಿ ಅಂದ್ರೆ ಇವರು ನಿಮಗೆ ಇನ್ನೂ ಅರ್ಜಿ ಇವತ್ತು ಕೊಟ್ಟರ. ಹುಡುಕ್ ನಡಿಯರು ಎಷ್ಟು ದಿವಸ ಆಯ್ತು ನೀವು ಕೊಟ್ಟು? ಯಾರ ಕೈಯಾಗ? ಅವ್ನ ಕೈಯಾಗಲ್ಲ. 1 ನಿಮಿಷ ತಡಿ, ಆಫೀಸ್ಗೆ ಹೋಗಿದ್ದೆ ಅವಾಗ. ಅರ್ಥ ಸಾಕು. ಇವರು ಆಫೀಸ್ಗೆ ಇನ್ನೂ ಬಂದಿಲ್ಲ ಅಂದ್ರೆ ನೀವು ಸೈಂಟಿಸ್ಟ್ ಕರೆಯೋದು ದೂರ ಉಳಿತು. ಬಂದ ಮೇಲೆ ಕರಿಬೇಕಾ? ಬರೋದ್ರೊಳಗನ ಈ ಕಂಪ್ನಿಯವರು ಈ ಫಾರ್ಮ್ಯಾಟ್ ಮಾಡಿ ಇವ್ರು ಕೊಟ್ಟಾರ, ನಾ ಕಾಂಪೆನ್ಸೇಷನ್ ಕೊಡ್ತೀನಿ ಅಂತ ಹೇಳ್ತಾರ ಅಂದ್ರೆ
ಅವ್ರಿಗೆ ಖಾತ್ರಿ ಐತಿ ಅಂತ ಅಂತೀರ ಹೆಂಗ ನಾವು ಹೊಂಟಿದ್ರಿ ಹೋಗ್ಬೇಡ ಅಂತ ಹೇಳ್ಯಾರ ಅವ್ರ. ಅದನ್ನ ಹೋಗಿ ಹೊಂಟಿದ್ರಿ ಹೋಗ್ಬಾರ್ದು. ಹೋಗ್ಬಾಡ್ರಿ ನಾವ ಇಲ್ಲಿ ನಿಮಗೆ ಪರಿಹಾರ ಕೊಡ್ತೇವಿ ಎಷ್ಟು ಕೊಡ್ತೇವೆ ಅಂತ ಹೇಳಿದ್ರ ಅವ್ರು ಏನು ಹೇಳಿಲ್ರಿ ಅವ್ರು. ಅವ್ರು ಏನೂ ಹೇಳಿಲ್ಲ ಇವ್ರು ಹೂ ಒಂದು ಸಹಿ ಮಾಡಿ ಒರಿಜಿನಲ್ ಕೊಡ್ತಾರ ಅಂದ್ರೆ ನಮ್ಮ ರೈತರು ಅಷ್ಟು ಮುಗ್ಧರದಾರ ಎತ್ತಾಗರ ಆಗ್ಲಿ ಅವನಡ ಬಂದ್ರ ಸಾಕು. ಇಲ್ಲಿ ಬಂದು ಹೋರಾಟ ಮಾಡಕ್ ಅವ್ರಿಗೆ ಟೈಮ್ ಇಲ್ಲ, ಇಲ್ಲಿ ಬಂದು ಕುಂದ್ರಾಕ ಯಾರಿಗೆ ಟೈಮ್ ಇಲ್ಲ. ಅಲ್ಲಿ 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 ದನ ಕಟ್ಟಿ ಬಂದಿರ್ತಾನ, ಅಲ್ಲಿ ಹೋಗಬೇಕವ ಒಳ ಬಿಟ್ಟು ಕಟ್ಟರಂಗಲ್ಲ. ನಾವು ಇಂಥ ಪರಿಸ್ಥಿತಿ ನಾವು ಅದಾವಿ. ಇಲ್ಲ ಅಂದ್ರೆ ಎಲ್ಲ ಹೋರಾಟ ಮಾಡೋದಾಗಿತ್ತಂದ್ರ ಈ ರೈತರಷ್ಟ ಇಲ್ಲಿ ಬಾ ಅಂದ್ರೆ ಬ್ಯಾಡಿಗೆ ಕುಂದ್ರಾಕ ಜಾಗ ಸಿಗ್ತದಲ್ಲ, 4 ಮಂದಿ ಕೊಡ್ತಿದ್ವಿ ನಾವು. ಯಾರಿಗೆ ಟೈಮ್ ಇಲ್ಲ, ಎತ್ತಾಗರ ಆಗ್ಲಿಪ್ಪ ಅವನವನಡ ನನ್ನ ಹಣೆ ಬರ ಹಂಗೈತಿ, ಇದನ್ನ ಕಿತ್ತು ಇಲ್ಲ ಇನ್ನೊಂದು ಮಾಡ್ಕೊಳ್ಳೋಣ ಅಂತದ್ದು. ಮತ್ತು ಈಗ ಆ ರೈತರ ಕೂಟಾಗ ಇಷ್ಟೆಲ್ಲ ಈ ಕಂಪ್ನಿ ಅವ ಕುತ್ಕೊಂಡು ಆ ಕಂಪ್ನಿ ಮ್ಯಾನೇಜರು ನೀವ ಅಂಗಡಿ ಅವ ಕೂಡಿ ಈ ಫಾರ್ಮೆಟ್ ತಗೊಂಡಾರ. ಈ ಫಾರ್ಮೆಟ್ನಾಗ ಇವ್ರು ರೊಕ್ಕ ಕೊಡ್ತೇವೆ ಅಂತ ಸಮಾಧಾನ ಮಾಡ್ಯಾರ. ಅಷ್ಟರೊಳಗೆ ಇಲ್ಲಿ ದಿನಕ್ಕೆ ಬೇರೆ ಬೇರೆ ಹೇಳಕತ್ತಲ್ಲ, ಇಪ್ಪತ್ತು ಫಾರ್ಮ್ ಅವ್ರ ಕೈ ಕೊಟ್ಟು ನೀವೇನು ಮಾಡ್ಕೊಳ್ರಿ ನಾ ಕೊಡಲ್ಲ ಅಂದೀವಿ. ಮತ್ತು ಇಂಥ ಕಂಪ್ನಿನ ನಮ್ಮ ರಾಜ್ಯದಾಗ ಹೆಂಗೆ ಬಿಟ್ಕೊಳೋದು? ನಮ್ಮ ಊರಾಗಲ್ಲ, ನಮ್ಮ ರಾಜ್ಯದಾಗ ಬಿಟ್ಕೋಬಾರದು. ನಾವು ಶಾಸಕರ ಹತ್ರ ಬಂದು ಕುಂತಿರೋದೇ ಅದಕ್ಕೆ. ಇದು ಅಲ್ಲಿ ಮಾತಾಡ್ಬೇಕು, ಅಲ್ಲಿ ಮಾತಾಡಿ ಈ ಕಂಪ್ನಿನ ಬ್ಲಾಕ್ ಲಿಸ್ಟ್ಗೆ ಹೋಗಿಬೇಕು. ಅದು ನಿಮ್ಮ ಕಡೆಯಿಂದ ಆಗಲ್ಲ ಅನ್ನೋದು ಇಲ್ಲಿ ಬಂದಿದೆ. ನಮಗೆ ಬೇರೆ ಉದ್ದೇಶ ಇಲ್ಲ, ಇಲ್ಲೇ ಶಾಸಕರು ತಪ್ಪಿಲ್ಲ, ಶಾಸಕರೇನು ಬೀಜ ಕೊಟ್ಟಿಲ್ಲ, ಶಾಸಕರು ನ್ಯಾಯ ಕೊಡಿಸ್ಬೇಕಾಗಿಲ್ಲ ನಮಗೆ. ಆದ್ರೆ ಹಿಂಗೆಲ್ಲ ಆದಾಗ ಅವ್ರು ನೋಡೋರು ಅನ್ನೋದಕ್ಕೆ ಇಲ್ಲಿ ಬಂದವಷ್ಟ, ನಾವು ಬೇರೆ ಉದ್ದೇಶದಿಂದ ಬಂದಿಲ್ಲ. ಮತ್ತೀಗ ಅದು ಅವ್ರ ಕಚೇರಿ ಇದ್ರಿ ನಾವು ಬಂದು 2 ದಿವ್ಸಕ್ಕೆ ಕುಂತ್ರ, ನೀವು 2 ದಿವಸ ಗಂಟಲೆ ಟೈಮ್ ತಗೊಂಡದ್ದು ಒಂದೇ ತಪ್ಪು. ನಾವು ಕುಂತ ಕ್ಷಣದಾಗ ಬರ್ಬೇಕು, ಅಥವಾ ಕುಂದ್ರದನ್ನ ನೋಡ್ಕೋಬೇಕಾಗಿತ್ತು. ನೀವು ಕುಂದ್ರ ಹಿಂದಿನ ದಿವ್ಸನ ಬಂದು ನಾಳೆ ಅಲ್ಲಿ ಕುಂದ್ರಬೇಡ್ರಿ, ನೀವು ಅಲ್ಲಿ ಕುಂತ್ರ ಶಾಸಕರಿಗೆ ಅಸಹ್ಯ ಆಕತಿ, ನಿಮಗೆ ಹಿಂಗೆ ಸಾಲ್ವ್ ಮಾಡ್ತೀನಿ ಅಂತ ನೀವು ಮಾತಾಡ್ಬೇಕಾಗಿತ್ತು. ನೀವು ಪೊಲೀಸರು ಕೂಡ ಪೊಲೀಸರಿಗೆ ಅರ್ಜಿ ಇಟ್ಟು ಬಂದ ನಾನು ಶಾಸಕರ ಕಚೇರಿ ಮುಂದೆ ಕುಂದಿರ್ತೀನಿ ಅಂತೇಳಿ 3 ದಿವಸ ಮೊದಲ ಅಂದ್ರೂ ಬರೋದಿಲ್ಲ ಅಂದ್ರೆ ಮತ್ತು ನೀವು ಶಾಸಕರಿಗೆ ಅಸಹ್ಯ ಮಾಡ್ಬೇಕನ್ನೋ ದೃಷ್ಟಿ ಇರ್ಬೇಕು ನಿಮಗೆ. ನಮಗಂತೂ ಆಗಿಲ್ಲ. ನಾವು ನ್ಯಾಯ ಕೊಡ್ಸಕ್ಕೆ ಅವರು ಹಾವೇರಿಯಾಗ ಬೆಳಗ್ಯಾಗ ಅಷ್ಟೇ ಇವ್ರನ್ನ ಬ್ಯಾನ್ ಮಾಡೋದು ಬೇಡ, ಇಡೀ ರಾಜ್ಯದಿಂದ ಇವ್ರನ್ನ ಹೊರಗೆ ಹೋಗಿದ್ರೆ ಇವ್ರ ಮುಂದೆ ಬೀಜ ಮಾರೋದು ಗೊತ್ತಾಗತ್ತೆ. ಯಾಕಂದ್ರೆ ಇವ್ರು ಕಂಪ್ನಿ ಮಾಡ್ಕೊಂಡಾರ, ಇವ್ರು ರೈತರು ಇಲ್ಲಕ್ಕೆ ನಡೆಯಲ್ಲ, ರೈತರು ಬೇಕಾಗಬೇಕು. ಅಷ್ಟಿದ್ದು ರೈತರಿಗೆ ಅನ್ಯಾಯ ಆದಾಗ ಇವರು ನಿಮಗೆ ಫೋನ್ ಎತ್ತದಂಗೆ ನಿಮ್ಮ ಕೂಟ ಮಾತಾಡ್ದಂಗೆ ಹೋಗ್ತಾರ. ನಾವೇನು ಮಾಡೋಣ? ಒಟ್ಟಾರೆ ಈ ಸಮಸ್ಯೆ ಇಟ್ಕೊಂಡು ಬಂದವು ಸರ್. ಈಗ ನೀವು ಅದ ಕಂಪ್ಲೇಂಟ್ ಮಾಡೇವಿ, FIR ಮಾಡೇವಿ ಅನ್ನೋದು ಹೇಳೋದಾದ್ರೆ ನೀವು ಹೇಳಬೇಡ್ರಿ, ನಮ್ಮ ರೈತರಿಗೆ ಹೇಳ್ಬಿಟ್ರಿ, ಎಲ್ಲ ಗೊತ್ತೈತಿ. ಕಂಪ್ಲೇಂಟ್ ಆಗೈತಿಪ್ಪ, ಅಂಗಡಿ ಮೇಲವನ್ನ ಆಗೈತಿ, ಅವ ಕಂಪ್ನಿಯವನ ಮೇಲೂ ಮಾಡ್ಯಾರ. ಯಾರು ಮಾಡ್ಯಾರ? ನಾವ್ಯಾರು ರೈತರು ಮಾಡಿಲ್ಲ, ಅವರ ಆಫೀಸ್ನವ್ರ ಮಾಡ್ಯಾರ. ಅವ್ರ ಮೇಲೆ ಕೇಳಿಲ್ಲ ನಿಮಿಷ, ಆಫೀಸ್ನವ್ರು ಮಾಡ್ಯಾರ ಅಷ್ಟ. ಮುಂದೆ ನೀನು ಗ್ರಾಹಕರ ವೇದಿಕೆಗೆ ಹೋಗು, ಅವನು ಕೊಡ್ತಾನೆ, ಅವೆಲ್ಲ ಕೊಡ್ತಾರ ಅವರು ಸೈಂಟಿಸ್ಟ್ ರಿಪೋರ್ಟ್. ಅವರು ನಾವು ಯಾವ ಕಾರಣಕ್ಕೂ ಗ್ರಾಹಕರ ವೇದಿಕೆಗೆ ಹೋಗಲ್ಲ, ಎಂಥ ಪರಿಸ್ಥಿತಿ ಬಂದರೂ ನಾವು ಕೋರ್ಟಿಗೆ ಹೋಗಲ್ಲ. ಈ ಬೀಜ ಕಾನೂನು ಭಾಳ ಹೊಲಸಿರೋದ್ರಿಂದ ಅವ್ರಿಗೆ ಯಾರೋ ಲಗಾಮ್ ಹಾಕಕ್ಕೆ ತಯಾರಿಲ್ಲ. ಈ ಮುಂಗಾರಿ ಬಿತ್ತಾಕ್ ಬಂದ್ವಿ ನಾವು, ಈಗ ಇನ್ನೂ ಓಸು ಬೀಜ ಬಿತ್ತಬೇಕು. ಎಂತೆಂಥ ಬೀಜ ತಂದು ಮಾರ್ತಾರೋ, ಏನೇನು ಮಾಡ್ತಾರೋ. 10 ರೂಪಾಯಿ ಲಾಭಕ್ಕೆ ನಿಮಗೆ ಗೊತ್ತಿರಲಿ, ಗೊಬ್ಬರದ ಅಂಗಡಿಯರನ್ನ ಫಾರಿನಿಗೆ ಕಳಿಸ್ತಾರ, ಅದು ಥೈಲ್ಯಾಂಡಿಗೆ ಮಾಲಿಶ್ ಮಾಡ್ಕೊಂಬರಕ್ಕ. ಅವನಿಗೆ ಇಷ್ಟು ಬೀಜ ಮಾರು, ನೀ ಥೈಲ್ಯಾಂಡ್ಗೆ ಹೋಗಂತ. ನೀವು ಹೊಟ್ಟೆ ಹಿಟ್ಟಿಲ್ಲಂಗೆ ಮಕ್ಕಳ್ರಿ ವರ್ಷಗಂಟ್ಲೆ ಆ ಬೀಜ ಹಾಕಿ. ಆದ್ರೆ ಗೊಬ್ಬರದ ಅಂಗಡಿ ಮಾರವನ್ನ ಕಳಿಸ್ತಾರ, ಮತ್ತು ಅವ್ರಿಗೆ ಲಗ ಮಕ್ಕದ ಹೆಂಗೆ? ನಾನು ಅದನ್ನ BJರಿಗೆ ಮಾತಾಡಿ ಅವ್ರನ್ನ ಕರೀರಿ, ಯಾರ್ಯಾರು ಕಂಪ್ನಿಯವ್ರು ಅದಾರ ಮೇಜರ್ ಇಲ್ಲಿ ನಮ್ಮ ಹಾವೇರಿಯಾಗ ಮಾರೋರು, ಅವ್ರದ್ದು ಏನು ಕೇಳೋಣ ಮೊದ್ಲ ಇಲ್ಲ, ನಿಮ್ಮ ಹಿಡ್ತದಾಗ ಇಲ್ಲ. ಈಗ ನಾನೇ ಮಾತಾಡೋದು ಬೇಡ ಸರ, ನೀವೇನು ಸುದ್ದಿ ತಿಂದಿರಿ ಹೇಳ್ರಿ, ನಾವು ಮತ್ತೆ ನಮ್ಮ ತೀರ್ಮಾನ ಹೇಳ್ತೇವೆ. ನಮ್ಮ ತೀರ್ಮಾನ ಇಷ್ಟ. ಇನ್ನೊಂದು ಪ್ರಶ್ನೆ, ಅವು ನಿನ್ನೆ ಕೇಸ್ ಹೇಳ್ತಾರ, ಇವರು ಮಾಡಿದ FIRಗೆ ಬೈದ ಜಡ್ಜ್ ಬೇಲ್ ಕೊಡಬೇಕಾರ ಕೇಸ್ ಹೇಳು. ಇವ್ರು ಮಾಡಿದ್ದು FIRಗೆ, FIR ಇವ್ರು ಮಾಡಿಲ್ಲ, ಕಂಪ್ಲೇಂಟ್ ಸೆಕ್ಷನ್ ಹಾಕಿದ್ರು. ಆ FIR ತಗೊಂಡು ಬೇಲ್ ನೀ ಯಾಕಿನ FIR ಮಾಡಿದೆ ಅಂತ ಬೈದ್ರಂತ. ಮತ್ತೆ ಇವ್ರು ಯಾರ FIR ಕೊಟ್ಟರು,
ಅವ್ರು ಯಾವ ಸೆಕ್ಷನ್ ಹಾಕಿದ್ರು ಅದು ತಿಳಿಲಿಲ್ಲ ನಾ ಅದನ್ನ ಮಾತಾಡಿದೆ ಈಗ ನನಗೆ ಮತ್ತೆ ಅವ ಪೊಲೀಸರು ಬಂದು ರಾಜಾರೋಷ್ ಬಂದು ಬೇಲ್ ತಗೊಂಡು ಹೋಗ್ತಾನ ನಮಗೆ ಈಗ ಅದಕ್ಕೆ ಸುಮ್ಮನೆ ಎಫ್ಐಆರ್ ಅದು ಈಗ ಅವ್ರು ಬಂದಾಗ ಇವ್ರು ಕರೆಸ್ಬೇಡ್ರಿ ನಿಮ್ಮನ್ನ ನಾನು ಅದನ್ನ ಕೇಳ್ಕೊಂಡೆ ಅವ್ರು ಯಾರು ಪೊಲೀಸರು ಕರೆಸ್ಬೇಕಾಗಿತ್ತು ಹಾ ಪೊಲೀಸರನ್ನಾರ ಕರೆಸ್ಬೇಕಾಗಿತ್ತು ಇಲ್ಲ ನಮ್ಮನ್ನಾರ ಕರೆಸ್ಬೇಕಾಗಿತ್ತು ಏನ್ ಸುಮ್ಮನೆ ಹಾಳಿ ಅದು ಅಧಿಕಾರಿಗಳವ್ರನ್ನಾರ ಕರೆಸ್ಬೇಕಿತ್ತು ಇಲ್ಲ ರೈತರನ್ನಾರ ಕರೆಸ್ಬೇಕಾಗಿತ್ತು ನಾವು ಮೊದಲೇ ಹೇಳೇವಿ ಅವ್ನು ಹಿಡ್ಕೊಂಬರ್ರಿ ಕರ್ಸ ಅಂತೇಳಿ ಇವರು ಎಫ್ಐಆರ್ ಅಂದ್ರೆ ನಾನು ನನ್ನ ಕಾನೂನು ನನ್ನ ಕೆಲಸ ಮಾಡೀನಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ರ ಒಬ್ಬರ ಮೇಲೆ ಒಬ್ರು ಹಾಕ್ಯಂತ ಹೋದ್ರ ನಾವು ಕಾನೂನು ಮುರಿಯ ಕೆಲಸ ಮಾಡಬೇಕು. ಶಾಸಕರು ಬರ್ಲಿ ಅವ್ರು PSI ಕರೆಸ್ತಾರೆ ನೀವು ಇಂಥ ಹೇಳಿದ್ದರದ ಹೇಳಿಕೆ ಹೇಳ್ಬಾರ್ದು ಅವ್ರು ಮುಂದೆ ನೀವು ರೊಕ್ಕ ವಸೂಲಿ ಏನ್ ಕ್ರಮ ತಗೊಂಡ್ರ ಅಂತ ಅಲ್ರಿ ಗೌಡ್ರ ನಾ 3 ದಿವಸ ಮೊದ್ಲ ಕೊಟ್ಟಾನೆ ಯಾರಿಗೆ ತಹಸೀಲ್ದಾರ್ಗೂ ಪೊಲೀಸರಿಗೆ ಕೂಡ ಇಲ್ಲಿ ಕುಂದಿರ್ತಾನೆ ಅಂತೇಳಿ ಹಂಗಾರೆ ಶಾಸಕರ ಕಚೇರಿ ಮುಂದೆ ಕುಂತ್ರ ಶಾಸಕರಿಗೆ ಅಸಹ್ಯ ಆಕತಿ ಅಂತ ಇವ್ರಿಗೆ ಪರಿಜ್ಞಾನ ಬೇಡ ಮೊದ್ಲ ಬಂದು ನಮ್ಮನ್ನ ಕರೆಯಕ್ ಬರಲ್ಲ ನಮ್ಮನ್ನ ಕರೆದು ಕೇಳಕ್ ಬರಲ್ಲ ಶಾಸಕರು ಮರ್ಯಾದೆ ಹಾ ಮರ್ಯಾದೆ ತೆಗಿಯಕ ನಿಂತಾರ ಅವ್ರ ಉದ್ದೇಶನ ಹಂಗೈತಿ ಅವ್ರು ಏನ್ ಮಾಡ್ರ ಪಾಪ ಅವ್ರು ಶಾಸಕರು ಬೀಜ ಮಾರ್ದ ಕೊಟ್ಟಾರ ಇವ್ರು ಕಂಟ್ರೋಲ್ ಇಲ್ಲ ಅಂತ ಏನ್ ಮಾಡ್ತಾರ ಬೀಜ ಮಾರೋರಿಗೆ ಪರ್ಮಿಷನ್ ಇವರ ಅಲ್ಲ ಕೊಡೋದು ಯಾವ ಇವತ್ತು ಪರ್ಮಿಷನ್ ಕೊಟ್ಟಾರ ಬಿಡ್ರ ರಿನ್ಯೂವಲ್ ಮಾಡೋದು ಅಂಗಡಿ ರಿನ್ಯೂವಲ್ ಮಾಡೋದು ವರ್ಷ ನೋಡೋದಲ್ಲ ಇವ್ರ ಗೌಡ್ರ ನಾನಾ ಬೀಜ ತಗೊಂಡು ನೀನ್ ಪರ್ಮಿಷನ್ ಎಲ್ಲಿ ಕೇಳಲ್ಲ ಬೀಜ ಸಿಕ್ತು ಹೋದ ಬಿತ್ತಿದ ಆಮೇಲೆ ರಿಸಲ್ಟ್ ಬರೋದು ರೈತದ ಅಲ್ಲಿ ಅಂಗಡಿ ಲೈಸೆನ್ಸ್ ಅವ್ನ ಅಂಗಡಿ ಈಗ ಬೀಜ ತಗೊಂಡ್ರ ಅವ್ನ ಅಂಗಡಿ ಹೆಸರು ಹೇಳಲ್ಲ ಯಾರ ಇದ್ರಾಗ ಐತ್ ನೋಡ್ರಿ ಇದ್ರ ಮುಂದೆ ಬಸ್ ಸ್ಟ್ಯಾಂಡಾಗ ಇದ್ರ ಹತ್ರ ಈಗ ಹೇಳ್ತಾರ ಇನ್ನು ಅಂಗಡಿ ಹೆಸರು ಸತಿ ಹೇಳಲ್ಲ ಶಾಸಕರು ಏನ್ ಮಾಡ್ಬೇಕು ತಗೊಂಬಂದ್ ಹೇಳ್ಕೊಂಡ್ ಕುಟೋರ ಕೋಳಿ ಮಗನ ಮಾಡಿದೀಗ ಏನದು ಬಗೆಹರಿಸಿ ಹೋಗೋರ್ ಪಕ್ಕ ಅವನ್ನ ಇಲ್ಲಿ ನೋಡ್ರಿಲೆ ಅವ ಕಂಪನಿ ಅವನ್ ಕರೆಸಿದಾಗ ನಮ್ಮ ರೈತರು ಉಸಿರು ಸೇರಿ ಕಾಡಿನಲ್ಲಿ ಠಾಣದಾಗ ಹೋದ್ರ ಆ ಕಾಡಿನಲ್ಲಿ PSI ಏನೋ ಇವ್ರಿಗೆ ಅಂದಂತ ನನ್ ಕೇಳಿ ಬೀಜ ಒಯ್ದಿ ಅಂದಿನ ಇಲ್ಲ ಒಂದ್ ಕೆಲಸ ಮಾಡ್ರಿ PSIಗೆ ADRಗೆ ಬೀಜ ಕೊಡಕ್ ಹೇಳ್ಬಿಡ್ರಿ ಯಾರು ಕೇಳೋದು ಬೇಡಪ್ಪ ಬೀಜ ADR ಕೊಟ್ಬಿಡ್ಲಿ ಅವ್ರ ಇನ್ನೆಲ್ಲ ಸೀದಾ ಸ್ಟೇಷನ್ನಾಗ ಬರ್ದು ಕೊಟ್ಟು ಹೋಗ್ಯಾರ ಇದನ್ನ ಆ ಕಂಪನಿ ಅವ ಆ ಸ್ಟೇಷನ್ನಾಗ ಬರ್ದು ಕೊಟ್ಟು ಹೋಗ್ಯಾನ ಇದನ್ನ ಇಷ್ಟು ದಿವಸದೊಳಗೆ ಸರಿ ಮಾಡ್ತಾನೆ ಅಂತೇಳಿ ಇದು ಹೋತ ಸರ್ ಇದು ಅವನ ಬರ್ದು ಕೊಟ್ಟದ್ದು ಯಾರ ಅವನೇನು ರೋಹಿತ್ ನಾವು ಹಿಡ್ಕೊಂಬ ಸರ ತಾವೇನದಿರಿ ಡೆಪ್ಟಿ ಡೈರೆಕ್ಟರ್ ಡೆಪ್ಯೂಟಿ ಡೈರೆಕ್ಟರ್ ಹಾಂ ಅದನ್ನ ಹೇಳ್ರಿ ಅವ್ರು ಏನೋ ಮೈಕ್ ಹೋದ್ರಾಕತ್ ನೋಡ್ರಿ ಕೊಡ್ರಿ ಅವ್ರಿಗೆ ತೋಟಗಾರಿಕೆ ಉಪನಿರ್ದೇಶಕರು ಹಾಂ ತೋಟಗಾರಿಕೆ ಉಪನಿರ್ದೇಶಕರು ನಾನು ತೋಟಗಾರಿಕೆ ಇಲಾಖೆ ಹಾವೇರಿ. ಈಗಾಗಲೇ ತಾವು ಹೇಳಿದ ಹಾಗೆ ಅದೇನು ನಿಮ್ಮದು ಕಂಪ್ಲೇಂಟ್ ಬಂದು ಆದ ನಂತರ ವಿಜ್ಞಾನಿಗಳನ್ನು ಕರೆಸಿ ನಮ್ಮ ತಾಕುಗಳಿಗೆ ಭೇಟಿ ನೀಡಿಸಿ ಅದನ್ನು ವರದಿನೂ ಕೂಡ ತಗೊಳ್ಳಾಯಿತು. ಅದೇ ರೀತಿಯಾಗಿ ವಿದೌಟ್ ಒಂದು ಇದು ಮಾಡಿದ ವಿನಾಯಕ ಅದು ಕಂಪ್ನಿ ಅಂದ್ರೆ ಡೀಲರ್ಸ್ಗೆ ಕೂಡ ಅವ್ರ ಮ್ಯಾಗೆ ಕೂಡ ನಾವು FIR ದಾಖಲೆ ಮಾಡಲಾಯಿತು. ಅದು ಹಾಗೆ ಮುಂದುವರೆದು ಕಂಪ್ನಿಯವ್ರ ಜೊತೆ ಎಲ್ಲ ನಾವು ಚರ್ಚೆ ಮಾಡಲಾಗಿ ಅವರು ಶುಕ್ರವಾರ ಅಣ್ಣವ್ರ ಜೊತೆನೂ ನಾನು ಮಾತಾಡಿದೆ. ಇದು ನೀವು ಸ್ಟ್ರೈಕ್ ಕೊಂಡ್ರಕ್ಕಿಂತ ಮುಂಚಿತವಾಗಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಯಿತು. ಕಂಪ್ನಿಯವರು ಕೂಡ ನಾನು ಶುಕ್ರವಾರ ಬರ್ತೀನಿ ಅಂತಂದರು. ನಾವೊಂದು 2-3 ದಿವಸದಿಂದನೂ ಕೂಡ ಫೋನ್ ಮಾಡಿದರು. ಅವ್ರ ಫೋನ್ ಒಂದು ನಮ್ಮದು ರಿಸೀವ್ ಮಾಡದೆ ಒಂದು ಪ್ರಸಂಗ ಬಂದಾಗ MLA ಸಾಹೇಬರು ಕೂಡ ಅವ್ರಿಗೆ ಹೋಗಿ ಭೇಟಿಯಾಗಿ ವಿಷಯನ ತಿಳಿಸಿದೆವು. ಅದಕ್ಕೆ ಸಾಹೇಬರು ಮತ್ತು SP ನಮ್ಮ ಇವರಿಗೆಲ್ಲ ಮಾತಾಡಿ ಆ ಕಂಪ್ನಿಯವ್ರನ್ನ ಒಂದು ಇದು ಮಾಡಿರಿ ಅಂತಂದಾಗ ಅದನ್ನು ಕೂಡ ಕಂಪ್ಲೇಂಟ್ ಮಾಡಿ ಅವ್ರನ್ನೂ ಕೂಡ ನಾವು ಇಲ್ಲಿ ಅರೆಸ್ಟ್ ಮಾಡಿ ಅವ್ರದ್ದು ಇದನ್ನು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಈ ರೀತಿಯಾಗಿ ನಮ್ಮದೇನು ಕಾನೂನಾತ್ಮಕವಾಗಿ ಏನು ಇಲಾಖೆಯಿಂದ ಕ್ರಮ ತಗೋಬೇಕಾಗಿತ್ತು ಅದನ್ನೆಲ್ಲನೂ ಕೂಡ ತಗೊಂಡಿದ್ದೆವು. ಸೊ ಈಗ ಮುಂದುವರಿದ ಭಾಗವಾಗಿ ಈಗೆಲ್ಲ ಅಣ್ಣಾರು ಹೇಳಿದ್ರು ನಾವು ಅದೆಲ್ಲ ಮಾಹಿತಿ ಗೊತ್ತಿದೆ, ನೀವೇನೊಂದು ಮಾಹಿತಿ ತಂದಿದ್ದೀರಿ ಹೇಳ್ರಿ ಅಂಥೇಳಿ. ನಾನು ಕೂಡ ಇನ್ನೊಬ್ಬರು ಈಗೇನು ರೋಹಿತ್ ಅಂತೇಳಿ ಅವ್ರನ್ನೇನು ಇದು ಮಾಡಿದ್ದು ಅವ್ರು ಬಿಟ್ಟು ಸರ್ ಅವ್ರ ಮೇಲ್ಗಡೆ ಒಬ್ಬರು ಜನರಲ್ ಮ್ಯಾನೇಜರ್ ಅಂತಿದ್ದಾರೆ ಕಿಶನ್ ಅಂತೇಳಿ, ಅವ್ರ ಜೊತೆನೂ ಮಾತಾಡಿದ್ದೀನಿ ನಾ. ಅವ್ರು ಏನು ಹೇಳ್ತಾ ಇದ್ದಾರೆ ಈ ಡಿಸಿಷನ್ ತಗೊಳ್ಳಿಕ್ಕೆ ನಮ್ಮ MD ಅವರು ಬರಬೇಕು. ಅವರು MD ಅವರು ಅಮೇರಿಕಕ್ಕೆ ಹೋಗಿದ್ದಾರಂತ, ಅವ್ರ ಮಗಂದು ಗ್ರ್ಯಾಜುಯೇಷನ್ ಡೇ ಇದೆ ಅಂತ. ಅದನ್ನು ಮುಗಿಸ್ಕೊಂಡು ಬಂದ ಮೇಲೆ ಅದ್ರ ಬಗ್ಗೆ ಒಂದು ವಿಚಾರ ಮಾಡಲಾಗುವುದು ಅಂಥೇಳಿ ನಿನ್ನಿನ ದಿವಸನೂ ಕೂಡ ಮಾತಾಡಿದ್ದಾರೆ ಸರ್. ಇವತ್ತು ಬೆಳಗ್ಗೆನೂ ಕೂಡ ಮಾತಾಡಿದ್ದೀನಿ ಅವ್ರ ಜೊತೆ. ಅದಕ್ಕೆ ಅವರು ಇವನ್ ಅದು ಸೈಂಟಿಸ್ಟ್ ರಿಪೋರ್ಟನ್ನು ಕೂಡ ನಾನು ಕಳಿಸ್ಕೊಟ್ಟಿದ್ದೀನಿ ಸರ್. ನಮ್ಮಲ್ಲಿ ಕ್ಯಾಬೇಜ್ ಆಗಿರ್ಬೋದು ಚಿಲ್ಲಿದೇನೋ ಪ್ರಾಬ್ಲಮ್ ಆಗಿತ್ತು ಅದ್ರ ಬಗ್ಗೆ. ಅದಕ್ಕೆ ಅವರು ಆಯಿತು ಅಂಥೇಳಿ ಮಾತಾಡಿದ್ದೇವೆ. ಅವರು MD ಅವರು ಬರಬೇಕು ಅಂಥೇಳಿ ಅವರು ಹೇಳ್ತಾ ಇದ್ದಾರೆ ಸರ್. ಜನರಲ್ ಮ್ಯಾನೇಜರು ರೋಹಿತ್ನು ಅಂಥೇಳಿ ನಿನ್ನೆ ಅರೆಸ್ಟ್ ಮಾಡಿದ್ರು, ಅವನು ಕೂಡ ಹೈದ್ರಾಬಾದಕ್ಕೆ ಕರೆಸ್ಕೊಳ್ತಾ ಇದ್ದಾರೆ ಸರ್.
ಅಂದರೆ ಇಲ್ಲಿದೇನು ಸಿಚುವೇಶನ್ ಇದೆ ಅದನ್ನು ತಿಳ್ಕೊಂಡು ಮಾಹಿತಿ ಹೇಳಿ ಅದ್ರ ಬಗ್ಗೆ ಕೊಡಬೇಕಂತೇನು ಹೇಳಿದ್ದಾರೆ. ಸೊ ಅದನ್ನು ನಾವು ಮ್ಯಾಕ್ಸಿಮಮ್ ಆಗಿ ಕಂಪ್ನಿಯವ್ರ ಜೊತೆ ಪ್ರೆಷರ್ ಹಾಕ್ಕೊಂಡು ತಮ್ಮ ಪರಿಹಾರ ಕೊಡಿಸುವಂಥ ನಿಟ್ಟಿನಲ್ಲಿನೂ ಕೂಡ ಇನ್ನೂ ಅದು ಒಂದು ವಿಷಯ ಮುಂದುವರೆದಿದೆ. ನಾನು ಮಾತಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಆ ಪ್ರಯತ್ನ ಅಂತೂ ನಾನು ಮಾಡೇ ಮಾಡ್ತೀನಿ. ಯಾಕೆ ನಾನು ಒಬ್ಬ ರೈತನ ಮಗ ಇರೋದ್ರಿಂದ ರೈತರ ಬಗ್ಗೆ ನನಗೂ ಕಾಳಜಿ ಇದೆ. ತಮ್ಮದು ರಿಪೋರ್ಟ್ ಕೂಡ 2ನೇ ಸಲ 10ನೇ ಸಲ ವಿಜ್ಞಾನಿಗಳು ಅದು ಇಳುವರಿ ಬಗ್ಗೆ ಏನೂ ಅದರಲ್ಲಿ ತಿಳಿಸಿದ್ದಿಲ್ಲ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಕಂಪ್ನಿಯಿಂದ ಏನಿದು ಹೊರೈಟಲ್ ಇದು ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ವರದಿ ಕೊಡ್ರಿ ಅಂತ ಹೇಳಿದ್ದು. ಅದನ್ನು 2ನೇ ವರದಿನೂ ಕೂಡ ಕೊಟ್ಟಿದ್ದಾರೆ. ಈ ಪ್ರಯತ್ನವಂತೂ ನಾನು ಮುಂದುವರಿಸ್ತಾ ಇದ್ದೀನಿ. ಅದಕ್ಕೆ ಈ ಪ್ರಯತ್ನದ ಜೊತೆಗೆ ತಮಗೇನೀಗ ತೊಂದರೆ ಆಗಿದೆ ನಮ್ಮ ರೈತ ಬಾಂಧವರಿಗೆ, ಆ ಒಂದು ರೈತರಿಗೆ ಸರ್ ಇಲಾಖೆಯಿಂದ ಏನಾದರೂ MLA ಸಾಹೇಬರು ಹೇಳಿದ್ದಾರೆ ಒಂದು ಹೊಸ ಯೋಜನೆ ನಾನು ಇದು ಮಾಡ್ತೀನಪ್ಪ, ಆ ರೀತಿಯಾಗಿ ರೈತರಿಗೆ ಹೆಲ್ಪ್ ಆಗುವಂಥದ್ದು ಒಂದು ಇಲಾಖೆದಂತರೂ ನೀವು ಮಾಡು, ಅದ್ರ ಜೊತೆಗೆ ಪರಿಹಾರದ್ದು ಕೂಡ ನೀವು ಮಾಡಬೇಕು ಅಂತ ಹೇಳಿದ್ದಾರೆ. ಆ ಪ್ರಕಾರ ನಾನು ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಸರ್. ಅದಕ್ಕೆ ನಾನು ನನ್ನ ಕೈ ಮೀರಿ ಅದೇನಿದೆ ನನ್ನ ಒಂದು ಇಲಾಖೆ ವ್ಯಾಪ್ತಿ ಬಿಟ್ಟು ಕೂಡ ಮಾನವೀಯತೆ ದೃಷ್ಟಿಯಿಂದ ನಿಮ್ಮ ಪರವಾಗಿ ಅವ್ರಿಗೆ ನಾನು ರಿಕ್ವೆಸ್ಟ್ ಕೂಡ ಮಾಡ್ತಾಯಿದ್ದೀನಿ. ಈ ರೀತಿ ಆಗ್ತಾಯಿದೆ. ನೀವು ಬರೀ ಹಾವೇರಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ನಿಮ್ಮದು ಬರೀ ತರಕಾರಿ ಬೀಜಗಳು ಮಾತ್ರ ಅಲ್ಲ, ನಿಮ್ಮ ಫರ್ಟಿಲೈಸರ್ಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಇಡೀ ರಾಜ್ಯದ ತುಂಬನೂ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿನೂ ಕೂಡ ಇದು ಇಂಟೆಲಿಜೆನ್ಸ್ ರಿಪೋರ್ಟಿಂದ CM ಅವ್ರ ತನಕ ಹೋಗಿದೆ. ಸೊ ಇದನ್ನು ಅತಿ ಒಂದು ನೀವು ಏನಂತ ಹೇಳಿ ಸೀರಿಯಸ್ ಆಗಿ ತೊಗೋಬೇಕು ಅಂತಲೂ ಕೂಡ ನಾನು ಮಾತಾಡಿದ್ದೀನಿ ಸರ್ ಅವ್ರ ಜೊತೆ. ಅದಕ್ಕೆ ಈ ಪ್ರಯತ್ನ ಅಂತೂ ನಾನು ಮುಂದುವರಿತೀವಿ ಸರ್. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ನಮ್ಮ ಇಲಾಖೆಯಿಂದ ಏನಾದರೂ ತಾವೇನು ಹಾನಿಯಾಗಿ ಒಳಪಟ್ಟಿದ್ದ ರೈತರು ಅವ್ರಿಗೆ ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಏನಾದರೂ ಒಂದು ನಮ್ಮ ಡೈರೆಕ್ಟ್ರಿಗೂ ಕೂಡ ಲಾಸ್ಟ್ 14 ಮತ್ತು 15ನೇ ತಾರೀಕು ಮೀಟಿಂಗ್ ಕರೆದಿದ್ರು ಸರ್. ಈ ರೀತಿ ಹಾವೇರಿ ಜಿಲ್ಲೆಯಲ್ಲಿ ಈ ರೀತಿ ನಮ್ಮದು ಕ್ಯಾಬೇಜ್ ಮತ್ತು ಮೆಣಸಿನ್ಕಾಯಿ ಈ ರೀತಿ ಬೆಳೆ ಹಾನಿಯಾಗಿದೆ. ಜರ್ಮಿನೇಷನ್ನು ಮಾಯಿಶ್ಚರ್ ಎಲ್ಲ ಕರೆಕ್ಟಾಗಿ ಬಂದಿದೆ, ಆದರೆ ಫ್ಲವರಿಂಗ್ ಫ್ರೂಟಿಂಗ್ ಹಣ್ಣು ಮತ್ತು ಕಾಯಿ ಬರೀ 15ರಿಂದ 20% ಬಿಟ್ಟಿದೆ ಅಂಥೇಳಿ ವಿಜ್ಞಾನಿಗಳು ವರದಿನೂ ಕೂಡ ಕೊಟ್ಟಿದ್ದಾರೆ. ಆ ವರದಿನೂ ಕೂಡ ನಾವು ಕಂಪ್ನಿಗೆ ಕಳಿಸ್ತಾ ಇದ್ದೆವು. ಅದಕ್ಕೆ ಈ ಒಂದು ಮಾಹಿತಿ ಸರ್. ಅದೇ ರೀತಿ ರೈತರಿಗೆ ನಮಗೊಂದು ಒಳ್ಳೆ ರೀತಿಯಾದಂಥ ಯಾವುದಾದ್ರೂ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಒಂದು ಯೋಜನೆಯೂ ಮಾಡಿ ಕೊಡಬೇಕು ಸರ್, ನಾನು ಕಳಿಸ್ತೀನಿ ಅಂತ ಹೇಳಿದ್ದೀನಿ. MLA ಸಾಹೇಬ್ರಿಗೆ ಹೇಳಿದ್ದೀನಿ, ಆಯ್ತಪ್ಪ ಕಳಿಸು, ನಾನು ಕೂಡ ಮಿನಿಸ್ಟ್ರಿಗೆ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಸರ್. ಅದ್ರ ಜೊತೆಗೆ ಈಗ ಇಲಾಖೆ ಯೋಜನೆ ಜೊತೆಗೆ ಈ ಪರಿಹಾರ ಕೊಡೋ ಕಂಪ್ನಿಯವ್ರ ಜೊತೆನೂ ಕೂಡ ನಾನು ಕಂಟಿನ್ಯೂಸ್ ಆಗಿ ನನ್ನ ಪ್ರಯತ್ನ ಇದ್ದೇ ಇರ್ತದೆ ಸರ್. ಈ ಒಂದು ನನ್ನ ಪ್ರಯತ್ನ ಮುಂದುವರಿಸ್ತೀನಿ ಸರ್.